ಪ್ರಿಯ ಗ್ರಾಹಕರೇ, ನೀವೇನಿದ್ರು ಚಿನ್ನ ಖರೀದಿ ಮಾಡೋದಾದ್ರೆ ಹಿಂದೆ ಖರೀದಿ ಮಾಡಿಬಿಡಿ. ಇಲ್ಲಾಂದ್ರೆ ಮತ್ತೆ ಚಿನ್ನದ ಬೆಲೆ ಗಗನಕ್ಕೆ ಏರಿದ್ರೆ ಬಾಯಿ ಬಾಯಿ ಬಿಡೋದಂತೂ ಗ್ಯಾರಂಟಿ. ಹೌದು, ಪ್ರಸ್ತುತ ದಿನದಲ್ಲಿ ಚಿನ್ನವನ್ನ ಖರೀದಿ ಮಾಡೋದಿರ್ಲಿ, ಚಿನ್ನ ಮುಟ್ಟೋಕು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಭಾರಿ ಪ್ರಮಾಣದಲ್ಲಿ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಚಿನ್ನದ ದರ ಏರಿಕೆ ನಡುವೆಯೂ ಚಿನ್ನ ಖರೀದಿಗೆ ಜನ ಮುಗಿ ಬೀಳ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ 1 ಗ್ರಾಂ ಚಿನ್ನದ ಬೆಲೆ 8,000 ರು ಇತ್ತು. ಆದ್ರೆ ನೋಡುತ್ತಲೇ 1 ವರ್ಷದ ಅಂತರದಲ್ಲಿ ಇದೀಗ 15,000ದಿಂದ 16,000ದ ಹತ್ತಿರಕ್ಕೆ ಬಂದು ನಿಂತಿದೆ ಚಿನ್ನದ ಬೆಲೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ಕೆಲ ಬದಲಾವಣೆಯಿಂದ ಚಿನ್ನದ ದರ ಏರಿಕೆ ಆಗ್ತಾ ಇದೆ ಅಂತೆ. ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಚಿನ್ನ ಖರೀದಿಗೆ ಜನ ಬರ್ತಿದ್ದಾರೆ. ಆದ್ರೆ 5ರಿಂದ 6 ಗ್ರಾಂ ತೆಗೆದುಕೊಳ್ಳುವ ಜಾಗದಲ್ಲಿ 3 ಗ್ರಾಂ ಚಿನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಗ್ರಾಹಕರ ಬಳಿ ನಾವು 70ರಿಂದ 80% ಹಣವನ್ನ ಮುಂಗಡವಾಗಿಯೇ ತೆಗೆದುಕೊಳ್ತಾ ಇದ್ದೀವಿ. ಗ್ರಾಹಕರು ಕೂಡ ಚಿನ್ನ ಖರೀದಿ ಮಾಡಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಇದ್ದಾರೆ. ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿಯೂ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತಾರೆ ಚಿನ್ನದ ಅಂಗಡಿ ಮಾಲೀಕರು. ಈಗ ನೀವು ಲಾಸ್ಟ್ ವೀಕಿಂದ ಕಂಪೇರ್ ಮಾಡಿದ್ರೆ ಚಿನ್ನದ ರೇಟ್ ಆಲ್ಮೋಸ್ಟ್ ಆಲ್ 2,000 ರುಪೀಸ್ ಪರ್ ಗ್ರಾಮ್ ಜಾಸ್ತಿ ಆಗಿದೆ. ಈಗ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಜನವರಿ 2025ಅಲ್ಲಿ ಚಿನ್ನದ ರೇಟು 8,000 ರೂಪಾಯಿ ಇತ್ತು. ಇವತ್ತಿನ ರೇಟಲ್ಲಿ ನನ್ನೆ 175 ದಂಗೆ ಸೇಲ್ ಆಗಿದೆ. 1,75,000 ಆಲ್ಮೋಸ್ಟ್ ಆಲ್ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಜಾಸ್ತಿ ಆಗಿದೆ 10 ಗ್ರಾಮ್ಗೆ. ಸೊ ಗಿರಾಕಿ ಬರ್ತಾ ಇದ್ದಾರೆ, ಬಟ್ ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ. ನಾವೀಗ ಈ ರೇಟಲ್ಲಿ ತಗೊಳ್ಳೋದಾ ಇಲ್ಲ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ, ತಿರ್ಗಾ ಕಮ್ಮಿ ಆಗ್ಬೋದು. ಎಲ್ಲರೂ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಮಾರ್ಕೆಟ್ ಈಗ ಯಾರಿಗೆ ಬೇಕೇ ಬೇಕು ಅನ್ನೋದು ಬರ್ತಾರೆ, ತಗೊಳ್ತಾರೆ, ಅದು ಸರಿ. ಇಲ್ಲ ಈಗ ಮುಂಚೆ 5 ಗ್ರಾಮ್ 6 ಗ್ರಾಮ್ ತೊಗೊಳ್ಳೋರು ತಾಲಿ ಈಗ 3 ಗ್ರಾಮ್ ತೊಗೋತಾರೆ. ಯಾಕೆಂದರೆ ಕಾಸ್ಟ್ ಜಾಸ್ತಿ ಆಗಿದೆ, ಚಿನ್ನದ ಕಾಸ್ಟು ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಬಿಸ್ನೆಸ್ ಒಂದು ಸ್ವಲ್ಪ ಡೌನ್ ಇದೆ, ಬಟ್ ಜನ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಇಲ್ಲ, ಎಲ್ಲರೂ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ಈಗ ಆ್ಯಕ್ಚುಲಿ ನೋಡಿದ್ರೆ ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ತಂದು ಚಿನ್ನ ಬೆಳ್ಳಿಗೆ ಹಾಕಬೇಕು ಅನ್ನೋದು ಅವ್ರದ್ದು ಐಡಿಯಾ ಬಂದಿದೆ. ಬಟ್ ಈಗ ಕನ್ಫ್ಯೂಷನ್ ಏನಂದರೆ ಇವತ್ತು ತಗೊಳ್ತೀವಿ, ಈ ರೇಟಲ್ಲಿ ತಗೊಳ್ತೀವಿ, ನಾಳೆ ದಿನ ಏನಾದ್ರು ಕಮ್ಮಿ ಆಗ್ಬೋದಾ? ಯಾಕೆಂದರೆ ಅಬ್ರಪ್ಟಾಗಿ ಜಾಸ್ತಿ ಆಗಿದೆ. ಅಬ್ರಪ್ಟಾಗಿ ಜಾಸ್ತಿ ಆಗಿದ್ದರಿಂದ ಈ ರೇಟನ್ನು ಇನ್ನೂ ಡೈಜೆಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಇಲ್ಲ ಕಮ್ಮಿ ಆದರೂ ಆಗ್ಬೋದು, ನಾಳೆ ದಿನ ಹೇಳೋಕ್ಕಾಗಲ್ಲ ಆ ಥರ. ಇದು ಇಂಟರ್ನ್ಯಾಷನಲ್ಸಲ್ಲಿ ಏನಿದೆ, ಈಗ ಟ್ರಂಪ್ದು ಇರಲಿ ಇಲ್ಲ ಇಂಟರ್ನ್ಯಾಷನಲ್ ಸ್ವಲ್ಪ ಪೀಸ್ ಇಲ್ಲ. ಈಗ ಇರಾನ್ದು ಇರಲಿ ಇಲ್ಲ ಬೇರೆ ಕಂಟ್ರೀಸು ಸ್ವಲ್ಪ ಈಗ ಆ ಪೀಸ್ ಮುಂಚೆ ಥರ ಏನಿತ್ತು ಆ ಪೀಸ್ ಈಗ ನಡೀತಾ ಇಲ್ಲ. ಯಾವಾಗ ಬೇಕಾದ್ರೂ ವಾರ್ ಆಗ್ಬೋದು. ಈಗ ನೀವು ರಷ್ಯಾದು ನೋಡಿದ್ರೂ ಇಲ್ಲ ಅಮೆರಿಕದ್ದು ನೋಡಿದ್ರೂ ಆ ವಾರದ್ದು ಒಂದು ಇಫೆಕ್ಟ್ ಬಂದರೆ ಈ ಚಿನ್ನ ಫಸ್ಟ್ ರಿಯಾಕ್ಟ್ ಆಗೋದು ಚಿನ್ನನೇ. ಅದು ನನಗೂ ಗೊತ್ತಾಗ್ತಾ ಇಲ್ಲ ಸರ್, ಜಾಸ್ತಿ ಆಗತ್ತಾ ಇಲ್ಲ ನಾಳೆ ದಿನ ಏನಾದರೂ ಸ್ವಲ್ಪ ಕಮ್ಮಿ ಆಗತ್ತಾ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ನಾವು ವ್ಯಾಪಾರದಷ್ಟು ನಾವು ವ್ಯಾಪಾರ ಅಂತೂ ಮಾಡಲೇಬೇಕು. ಬಟ್ ಮುಂಚೆ ಏನು ಮಾಡ್ತಾಯಿದ್ದೀವಿ, ಒಂದು 5 ಲಕ್ಷ ಬಿಲ್ ಆದರೆ ಕಸ್ಟಮರ್ ಏನಾದ್ರು ಅಡ್ವಾನ್ಸ್ ಕೊಟ್ಟು ಚಿನ್ನ ಬುಕ್ ಮಾಡಿಸಿದ್ರೆ ನಾವು ಮಾಡ್ತಾಯಿದ್ದೀವಿ. ಬಟ್ ಈಗ ಏನು ಪರಿಸ್ಥಿತಿ ಆಗಿದೆ ಅಂದರೆ, ಇವತ್ತು ನಾನು ಬುಕ್ ಮಾಡಿಬಿಟ್ರೆ 5 ಲಕ್ಷ ಚಿನ್ನ ನಾನು ಅವ್ರಿಗೆ ಆರ್ಡರ್ ಬುಕ್ ಮಾಡಿ 50,000 ಅಡ್ವಾನ್ಸ್ ತೊಗೊಂಡು ಬುಕ್ ಮಾಡಿಬಿಟ್ರೆ ನನಗೆ ನಾಳೆ ದಿನ ಜಾಸ್ತಿ ಆಗಿಬಿಟ್ರೆ ಅದೇ ರೇಟ್ಗೆ ಕೊಡಬೇಕು. ಜಾಸ್ತಿ ಆಗಿಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಡುತ್ತೆ. ಅದರಿಂದ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು 80-90% ಅಡ್ವಾನ್ಸ್ ಕೇಳ್ತಾ ಇದ್ದೀವಿ. ಕಸ್ಟಮರ್ ಸ್ವಲ್ಪ ಅದಕ್ಕೆ ಅವ್ರಿಗೂ ಕೆಲವು ಜನ ಕೊಡ್ತಾನೂ ಇದ್ದಾರೆ, ನಮ್ಮ ಕಸ್ಟಮರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಕೆಲವು ಜನ ಆಮೇಲೆ ಸ್ವಲ್ಪ ಇನ್ನೂ ಹೋಲ್ಡ್ ಮಾಡ್ತಾ ಇದ್ದಾರೆ, ಇಲ್ಲ ಸ್ವಲ್ಪ ದಿನ ನೋಡೋಣ, ಪರ್ಚೇಸ್ನ ಇನ್ನೂ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿನ್ನದ ಬದಲು ಚಿನ್ನದಂತ ಗಂಡನೇ ಸಾಕು ಅಂತಿದ್ದಾರೆ ಗೃಹಿಣಿಯರು. ಮದುವೆ, ಎಂಗೇಜ್ಮೆಂಟ್, ಶುಭ ಸಮಾರಂಭಗಳಿಗೆ ಚಿನ್ನ ಖರೀದಿ ಮಾಡಲೇಬೇಕು. ಚಿನ್ನದ ಬೆಲೆ ಇದೇ ರೀತಿ ಏರಿಕೆ ಆಗ್ತಾ ಇದ್ರೆ ನಿಜಕ್ಕೂ ಕೂಡ ಮಧ್ಯಮ ವರ್ಗದ ಜನರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಸರ್ಕಾರಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಬಡವರು ಎಲ್ಲಿಂದ ತಾನೇ ದುಡ್ಡು ತಂದು ಖರೀದಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಮಹಿಳೆಯರು ಹಾಗೂ ಗ್ರಾಹಕರು. ಅದೇ ಡೆಫಿನೆಟ್ ಆಗಿ ನಮಗಂತೂ ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಎಸ್ಪೆಷಲಿ ಎಫೆಕ್ಟ್ ಆಗುತ್ತೆ. ಅಂದರೆ ಈಗ ಬಿಡೋಕ್ಕೂ ಆಗಲ್ಲ, ತಗೊಳ್ಳೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ಏನಾದರೂ ಈಗ ಮಾಂಗಲ್ಯ ಸರ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ಕನಸು. ಅಂದರೆ ಬೇಕೇ ಬೇಕು, ತೊಗೊಳ್ಬೇಕು, ನಾವು ಅವ್ರು ಹಾಕ್ಕೊತಿದ್ದಾರೆ ನಾವು ಹಾಕ್ಕೊತಿದ್ದಾರೆ ಹಂಗಲ್ಲ. ಅಂದರೆ ಏನೋ ಒಂದು ನಮ್ಮ ಹತ್ರ ಇರಬೇಕು. ಚಿನ್ನ ಅಂದರೆ ಒಂದು ಕಷ್ಟ ಕಾಲಕ್ಕೆ ನಮ್ಗೆ ಆಗುತ್ತೆ ಅನ್ನೋ ಭರವಸೆ ನಮಗಿರುತ್ತೆ. ಅಂದರೆ ಇವಾಗ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಅಂದರೆ ನಾವು ಸಣ್ಣವ್ರು ಇರುವಾಗ ಆಲ್ಮೋಸ್ಟ್ ನಾನು ಅಂದರೆ ಒಂದು 20 ಇಯರ್ಸ್ ಬ್ಯಾಕ್ ಹೋಗುವಾಗ, ಒಂದು 20 ಇಯರ್ಸ್ ಏನಲ್ಲ, ಒಂದು 15 ಇಯರ್ಸ್ ಬ್ಯಾಕ್ ಹೋದರೆ 600 ರುಪೀಸ್ ಇತ್ತು 1 ಗ್ರಾಮ್.
1 ಗ್ರಾಮ್ 15 ಇಯರ್ಸ್ ಅವಾಗ ನಮ್ಗೆ ಅನಿಸ್ತಾ ಇತ್ತು ಮುಂದೇನೋ ಇಷ್ಟೊಂದು ಏರಿಕೆ ಆಗಿತ್ತು ಅಂತ ಯಾರಿಗೂ ಗೊತ್ತಿದ್ರು ಆವಾಗ ಆ ಸಿಚುವೇಶನಲ್ಲಿ ತಗೊಳ್ಳೋಷ್ಟು ದುಡ್ಡಿಗೆ ಅವಾಗ ಅಷ್ಟು ಕಷ್ಟನೇ ಇರ್ತಿತ್ತು. ಇವಾಗ ಅನ್ಕೊಂತೀವಿ ಅಯ್ಯೋ ಆವಾಗಲೇ ತೊಗೊಂಬಿಡ್ಬೇಕಿತ್ತು ಅಂತ ಇವಾಗ ಅನಿಸುತ್ತೆ. ಬಟ್ ಆವಾಗ್ಲೂ ದುಡ್ಡಿಗೆ ಅದೇ ವ್ಯಾಲ್ಯೂ ಇತ್ತು. ಅಂದರೆ ಅಷ್ಟೇ ಕಷ್ಟ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಸ್ಪೆಷಲಿ ಹೇಳ್ತಾ ಇರೋದು. ಬೇರೆಯವರು ಅಂದರೆ ಅವರು ಸ್ವಲ್ಪ ಯೋಚನೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇರೆ ಒಂದೊಂದು ಪೈಸಾಗೂ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಇವಾಗಿನ ಬೆಲೆ ಏರಿಕೆ ಆಗ್ತಿರೋದು ನೋಡಿದ್ರೆ ಮುಂದಕ್ಕೂ ತಗೊಳ್ಳೋದು ಕಷ್ಟನೇ. ಇವಾಗ ತಗೊಂಡಂಗೆ ಮುಂದಕ್ಕೆ ಇನ್ನೂ ಕಷ್ಟ ಅಂತ ಅನಿಸುತ್ತೆ ಸರ್ ನನಗೆ. ಹೌದು, ಹಂಗೆ ಆಗ್ಬಿಟ್ಟಿದೆ ಡೆಫಿನೆಟಾಗಿ. ಇವಾಗ ಸಿಚುವೇಷನಲ್ಲಿ ಹಾಗೆ ಇರೋದು. ಚಿನ್ನ ಬೇಡಪ್ಪ, ಆಯ್ತು ಚಿನ್ನದಂಥ ಗಂಡ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಸಿಚುವೇಶನ್ ಬಂದಿದೆ ಸರ್ ಡೆಫಿನೆಟಾಗಿ. ಬೆಳ್ಳಿನ ನೋಡುವಾಗ ದಿನ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮಗೂ ಸ್ವಲ್ಪ ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಮಗೆ ಊಹೆ ಮಾಡೋಕ್ಕೆ ಕಷ್ಟ. ಯಾಕೆ ಜಾಸ್ತಿ ಆಗ್ತಿರ್ಬೋದು, ಅಷ್ಟು ನಾಲೆಡ್ಜ್ ಇಲ್ಲ ನಮಗಂತೂ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋಷ್ಟು. ಬಟ್ ನೋಡೋಕ್ಕೂ ಭಯ ಆಗ್ತಾ ಇದೆ. ಅಂಗಡಿಗೆ ಬರುವಾಗಲೇ ಮನೆಯಿಂದನೇ 10 ಸರಿ ಯೋಚನೆ ಮಾಡಿ ಹೋಗ್ಬೇಕಾ ಬೇಡವಾ, ಅಯ್ಯೋ ಹೋದ್ರೆ ಏನಪ್ಪ ಮಾಡೋದು, ಎಷ್ಟಾಗುತ್ತೋ ಏನೋ ಅನ್ನೋ ಥರ ಅನಿಸುತ್ತೆ ಸರ್. ಬರುವಾಗಲೇ ಒಂದು ಯೋಚನೆಯಲ್ಲಿ ಬರ್ತಾ ಇದ್ದೀವಿ, ತೊಗೊಳಕ್ಕಾಗುತ್ತಾ ಇಲ್ವಾ ಅನ್ನೋ ಡೈಲಮದಲ್ಲೇ ಇದ್ದೀವಿ ಇವಾಗ. ಖಂಡಿತವಾಗ್ಲೂ ಸರ್, ಇದು ಮಧ್ಯಮ ವರ್ಗದವರು ಮತ್ತು ಮೇಲ್ಮಧ್ಯಮ ವರ್ಗದವ್ರಿಗೆ ಬಿಸಿ ತುಪ್ಪ ತಗೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ ಅಂತಿದ್ವಿ. ಈಗ ತಗೊಳಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿಲಿದ್ದೀವಿ. ಇವಾಗ 15,600 ರೂಪಾಯಿ ಏನೋ ಇದೆ ಗ್ರಾಮ್ಗೆ ಆಭರಣ ಚಿನ್ನ. ಮುಂದಿನ ದಿನಗಳು ಇನ್ನೂ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಆಸೆ ಪಡೋದು ಭಾರತೀಯರು ಹಳದಿ ಲೋಹನ ವಿಪರೀತವಾಗಿ ಹಚ್ಕೊಬಿಟ್ಟಿದ್ದೀವಿ. ಅದನ್ನು ಬಿಡೋಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿಲಿದ್ದೀವಿ. ಸರ್ಕಾರಗಳು ಸ್ವಲ್ಪ ಮಧ್ಯಪ್ರವೇಶಿಸಿ ಬೇರೆ ಏನಾದರೂ ಬೆಲೆ ಏರಿಕೆಗೆ ಸ್ವಲ್ಪ ಕಡಿವಾಣ ಹಾಕಬೇಕು, ಸಾಮಾನ್ಯ ಜನರು ಕೈಗೆಟಕಬೇಕು. ಅದೇ ತುಂಬಾ ಬೇಜಾರಾಗುತ್ತೆ ಈ ಥರ ಜಾಸ್ತಿ ಆಗ್ತಾ ಇರೋದ್ರಿಂದ. ಕೆಲವ್ರಿಗೆ ತುಂಬ ತೊಗೋಬೇಕು ಅಂತ ಅನ್ನೋರಿಗೆ ಕೈಗೆಟಕಷ್ಟು ಮೇಲೆ ಹೋಗಿದೆ. ಏನು ಮಾಡೋದು, ಆದರೆ ವಿಧಿ ಇಲ್ಲ, ತೊಗೋಬೇಕಾದ ಸಂದರ್ಭ ಬಂದರೆ ತೊಗೊಳ್ಳೇಬೇಕಾಗತ್ತೆ. ಕೆಲವ್ರಿಗೆ ಬಡವ್ರಿಗೆ ಒಂದು ತಾಳಿ ತೊಗೊಳಕ್ಕೂ ಈಗ ಮದುವೆ ಸಂದರ್ಭದಲ್ಲಿ ಗುಂಡು ತಾಳಿ ತೊಗೊಳಕ್ಕೂ ತುಂಬ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಏನು ಹೇಳೋದು, ಅದು ತುಂಬ ಅಂದರೆ ಲೇಡೀಸ್ಗೆ ಅಂದರೆ ಗೋಲ್ಡ್ ಅಂದರೆ ತುಂಬಾ ಇಷ್ಟ. ಎಷ್ಟೇ ಆದ್ರೂ ತೊಗೋಬೇಕು, ನೋಡ್ತಿದ್ರೆ ತೊಗೋಬೇಕು ಅಂತ ಆಸೆ ಇರುತ್ತೆ. ಬೇಜಾರಾಗುತ್ತೆ. ಕಡಿಮೆ ಆದರೆ ತುಂಬ ಖುಷಿ ಆಗುತ್ತೆ. ಅಲ್ಲ, ಆಲ್ರೆಡಿ ತೊಗೊಂಡಿರೋದನ್ನು ಅದು ಬೀಡ್ಸ್ ಹಾಕಿ ಮಾಡಿಸ್ತಾ ಇದ್ದೀನಿ. ಮಗಳಿಗೆ ನಾನು ಗಿಫ್ಟ್ ಮಾಡ್ತಾ ಇರ್ತೀನಿ ಅವಾಗವಾಗ ಬರ್ಡೇಗೆಲ್ಲ. ಅದೇ ನಂಗೆ ತುಂಬಾ ಇಷ್ಟ ಗೋಲ್ಡ್ ಅಂದರೆ. ಹೊಸ ಪ್ಯಾಟರ್ನ್ ನೋಡ್ತಾ ಇರ್ತೀನಿ, ತೊಗೊಳ್ತೀನಿ. ಅದೇ ರೇಟ್ ಕಡಿಮೆ ಆದರೆ ಇನ್ನೂ ಖುಷಿ ಆಗುತ್ತೆ. ಒಟ್ಟಾರೆ ವೇಗವಾಗಿ ಓಡ್ತಿರೋ ಪ್ರಪಂಚದಲ್ಲಿ ಚಿನ್ನದ ಬೆಲೆಯು ದುಬಾರಿ ಆಗ್ತಾನೆ ಇದೆ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತೋ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.